ಗಾಯ್ಸ್, ಈ ವಿಡಿಯೋದಲ್ಲಿ ಒಂದು ಅಬ್ಯಾಂಡನ್ಡ್ ಹೌಸಲ್ಲಿ ಇರ್ತಾ ಇದ್ದೀನಿ. ಅಂದರೆ ಯಾರು ಬರ್ದಲೆ ಪಾಳು ಬಿದ್ದಿರೋ ಮನೆಯಲ್ಲಿ ಒಂದು ರಾತ್ರಿ ಪೂರ್ತಿ ಕಳೀತಾ ಇದ್ದೀನಿ. ಈ ಮನೆಯ ಔಟ್ಲುಕ್ ಹಗಲಲ್ಲಿ ಹೇಗೆ ಕಾಣುತ್ತಂತ ನೋಡಲಿಕ್ಕೆ ನಾನು ನನ್ನ ಫ್ರೆಂಡ್ ಜೊತೆ ಕಾಲ್ ಮಾಡ್ಕೊಂಡು ಹೋಗ್ತೀವಿ. ಹೊರಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಒಳಗಡೆನೆ ಸ್ವಲ್ಪ ಹೆದರ್ಕೆಳೆ. ಗಾಡಿ ಎಲ್ಲ ನೋಡಿ, ಹಳೇದು ಗಾಡಿ, ಫುಲ್ಲು ಬುಗಾಣಿ ಎದ್ದೋಗ್ಬಿಟ್ಟಿದೆ ಗಾಡಿ. ಅಣ್ಣ ನಿನ್ನ ಗಾಡಿನ ನಾನು ಇವತ್ತು ಕೂರ್ತಿದ್ದೀನಿ ಗಾಡಿ ಒಳಗೆ, ಯಾವತ್ತೂ ಬಂದ್ಬಿಟ್ಟು ನನಗೆ ಹೊಡಿಬೇಡ ಕಣ. ರಾತ್ರಿ ಹೊತ್ತೆಲ್ಲ ಬಂದು ನನಗೆ ಹಿಂಸೆ ಕೊಡ್ಬೇಡ ಹೇಳ್ಬಿಟ್ಟಿದ್ದೀನಿ ಮೊದಲೇ. ದಯವಿಟ್ಟು ಕ್ಷಮಿಸ್ಬಿಡು ಬಾಸು. ಬಂದ್ಬಿಟ್ಟು ನನಗೆ ರಾತ್ರಿ ಹೊತ್ತು ಇಟ್ಕೊಬಿಟ್ರೆ ಕಷ್ಟ. ರಾತ್ರಿ ಬಂದು ನನ್ನ ಗಾಡಿ ಮುಡ್ತೀಯ ಅಂತ ಹೇಳ್ಬಿಟ್ಟು ನನಗೆ ಬಂದು ಹಿಂಸೆ ಕೊಟ್ರೆ. ಡೋರ್ ಫುಲ್ಲು ಲಾಕ್ ಔಟ್ ಟೈಟ್ ಇದೆ, ತೆಗಿಯೋಕೆ ಆಗ್ತಾಯಿಲ್ಲ, ಅಷ್ಟು ಟೈಟ್ ಇದೆ. ಸರ್ ನಮಸ್ಕಾರ. ಸರ್ ಕೂತಿದಾರೆ ಕಣ ಓನರು. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಹೋಗೋಣ ನಡ್ರಿ ಸರ್. ಇದೆಲ್ಲ ಜಾಕಾ? ಈಗಿನ ಕಾರಿಗೆಲ್ಲ ಇಲ್ಲಿ ಬಂದಿದೆ ಕೀಸು, ಬಟ್ ಈ ಕಾರಿಗೆಲ್ಲ ಇಲ್ಲಿದೆ ನೋಡಿ ಕೀ. ಇದ್ಯಾವುದು ಡಿಮಾಂಡ್ ಇಪ್ಪ ಲೈಟಾ? ಬ್ರೇಕು, ಕ್ಲಚ್ಚು, ಬ್ರೇಕು. ಈಗಿನ ಕಾಲದಲ್ಲಿ ಈ ಥರ, ಆಗಿನ ಕಾಲದಲ್ಲಿ ಯಾವ ಥರ ಗೊತ್ತಿಲ್ಲ. ಹಿಂದೆ ಯಾರು ಬಕೆಟ್ ಇಟ್ರು. No, God, please, no, no, no. ಎಂಟ್ರಿ ನೋಡಿ, ಇದು ಆರ್ಚ್ ತರ ಕಟ್ಟಿದ್ದಾರೆ. ವರಾಂಡ ಎಲ್ಲ ಇದೆ, ಆರ್ಚು ವರಾಂಡ. ಏನಾರು ಬೇಜಾರಾದ ಈ ಜಾಗಕ್ಕೆ ಬಂದು ಹಿಂಗೆ ಆರಾಮಾಗಿ ಕೂರ್ಬೋದು, ಒಕ್ಕಳ್ಳಿ ಅಂತ. ಫೈನಲಿ ಮನೆಯೊಳಗೆ ಎಂಟ್ರಿ ಕೊಟ್ಟು ಪ್ರತಿಯೊಂದು ರೂಮಲ್ಲೂ ಏನೇನಿದೆ ಅಂತ ಸರ್ಚ್ ಮಾಡಿದ್ವಿ. ಇದು ಹಳೇದು ನೋಡಿದ್ರಾ, ಲೋಗೋ ಎಷ್ಟೊಂದು ಚೇಂಜ್ ಆಗಿತ್ತು. ಇದು ಹಳೇದು, ಇದು ಸ್ಟಾರ್ಟಿಂಗ್ ಆದಾಗಿರೋದು ಇದು ನಿಜ. ಇವಾಗ ಈ ಥರ ಲೋಗೋ ಎಲ್ಲಾದ್ರೂ ನೋಡ್ತೀರಾ ನೀವು? ಕೋಲ್ಗೇಟ್ ಸಾಲ್ಟ್ ಅಂತ, ಮಿಂಟ್ ಕೋಲ್ಗೇಟ್ ಅಂತ ಏನೇನೋ ಬಂದಿರ್ತವೆ. ಅವಾಗಿರೋದು ಇದೊಂದೇ ಕೋಲ್ಗೇಟ್. ಮ್ಯಾನುಫ್ಯಾಕ್ಚರ್ ಡೇಟ್ ನೋಡೋದು, ಮ್ಯಾನುಫ್ಯಾಕ್ಚರ್ ಮತ್ತು ಎಕ್ಸ್ಪೈರಿ ಡೇಟ್. ಒಂದ್ಸತಿ ಲೈಟ್ ₹4 ಅವಾಗ, 4 ರೂಪಾಯಿ ನೋಡಿದ್ದೀರಾ? ₹4 ಅಂದ್ರೆ ಲೆಕ್ಕಾಚಾರ ಎಷ್ಟು ಹಳೇದಿರ್ಬೋದು ಹೇಳೋದು. ಚೆನ್ನಾಗಿರುತ್ತೆ. ಇದೇನು ಹಳೆ ಸೆಂಟಾ? ಮಿಂಟ್ ಥರ ಬರ್ತಾ ಇದೆ. ಮೊದಲು ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡ್ತಿದ್ರು. ಬೇಡ ಕೊಡೋ ಅಂತ ಸಾಹಸಕ್ಕೆಲ್ಲ. ಫುಲ್ ಟೈಟ್ ಲಾಕ್ ಆಗಿತ್ತು ಅನ್ಸುತ್ತೆ ಅದು. ಹಾಂ, ಒಳಗೆಲ್ಲ ರೆಸ್ಟ್ ಆಗಿರುತ್ತೆ. ಬುಕ್ಸ್ಗಳೇ ರಾಶಿ ಇಲ್ಲಿರೋದಲ್ಲ, ಎಲ್ಲ ಕೀಳಕ್ಕೋಗ್ಬಿಡ ಅವಿ, ಕೀಳ್ಬಿಡ ಅವಿ. ಬೇಡ ಕಣೋ, ಬೇಡ. ಪೇಪರ್ ಬಿಡು, ಬುಕ್ಸ್ಗಳು ಬಿಡು, ಬೇಡ. ಸೀರಿಯಸ್ ಬೇಡ ಬಿಡು. ಹಾಕು, ಲಾಕ್ ಮಾಡು. ನಾನೇನೋ ದುಡ್ಡಿರುತ್ತೆ ನಮ್ಮ ಕಣ್ಣೇನು. ಇಲ್ಲಿಗೆ ದುಡ್ಡಿದ್ರು ಅದು ಯೂಸ್ ಆಗಲ್ಲ ನಮ್ಮ. ಇಲ್ಲಿಗೆ ಒಂದು ನಿಮಿಷ ಹಾಕ್ಬಿಡು ಅವೆಲ್ಲ. ಈ ಜಾಗದಲ್ಲಿ ನಾವು ಇವತ್ತು ನೈಟ್ ಸ್ಟೇ ಆಗ್ಬೇಕಲ್ಲಪ್ಪ. ನನಗೆ ಈ ಫೋಟೋಗಳು ನೋಡಿದ್ರೆ ಸ್ವಲ್ಪ ಡರ್ ಅಂತ ಆಟೋ ಕೌಬಾಯ್ ಥರ ಈ ಆಟ ಹಾಕೊಂಡು ಅಣ್ಣ ನಿಮ್ದು ಜೋಗಲ್ಲಿ ಯಾವ ಸ್ವಲ್ಪ ನಾವು ಆಟ ಆಡ್ತೀವಿ, ಏನು ಅನ್ಕೋಬೇಡಿ. ಫ್ರೆಂಡ್ ಆಗ್ತೀರಾ ನಂದು, ಕ್ಷಮಿಸ್ಬಿಡಿ. ಕುದುರೆ ಆಡ್ತೀನಿ.
ತಬ್ಲನ ಯಾವ್ದು ಇದು Drum ಇದನ್ನ ತರ ಬಳಸ್ತಾರೆ ಇದೆ. ಗೊತ್ತಾ ಯಾವ್ದ್ರಲ್ಲಿ ಮಗದಿರೋ ಫಿಲಮ್ ಲಾಸ್ಟ್ ಅದೇ ಸೈಜ್ ಚಿಕ್ಕದಿದೆ. ಬಟರ್ಫ್ಲೈ ಬಟರ್ಫ್ಲೈ ಫ್ಲೈ ಬಟರ್ಫ್ಲೈ. ಹಗಲೊತ್ತು ರೂಮ್ಸ್ನ ಸರ್ಚ್ ಮಾಡಿದ್ಮೇಲೆ ಅಲ್ಲಿಂದ ನಾವು ರಾತ್ರಿ ಚಾಲೆಂಜ್ನ ಕಂಪ್ಲೀಟ್ ಮಾಡೋಣ ಅಂತೇಳಿ ಅಲ್ಲಿಂದ ನಾವು ಹೊರಟು ರಾತ್ರಿ ಬರ್ತೀವಿ. ರಸ್ತೆ ಮಧ್ಯದಲ್ಲಿ ಬರ್ತಿರೋ ಸಂದರ್ಭದಲ್ಲಿ ಕೆಲವೊಂದು ನಾಯಿಗಳನ್ನು ನೋಡಿ ವಿಡಿಯೋದಲ್ಲಿ ಥ್ರಿಲ್ಲಿಂಗ್ ಆಗಿರಲಿ ಅಂತ ಗಾಯ್ಸಲ್ಲಿ ನಾಯಿ ಕಾಣ್ತಾ ಇದೆಯಲ್ಲ ಅದಕ್ಕೆ ಹತ್ರ ಹೋಗ್ಬಿಟ್ಟು ಕಾಲಿಂಗ್ ಸರ್ಕದ ಜಾಸ್ತಿ ಓಡೋಗ್ಬಿಡೋಣ ಗಾಡಿಯಲ್ಲಿ. ಸ್ಪಾಟ್ ಹತ್ರ ಬಂದು ನನ್ನ ಫ್ರೆಂಡ್ನ ಕರೆಸ್ಕೊಳ್ಳೋಣ ಅಂತ ಕಾಲ್ ಮಾಡಿದೆ. ನಾವು ಹಗಲೊತ್ತು ಬಂದಿದ್ದಾಗ ಇದ್ದಿದ್ದು ವೈಬೇ ಬೇರೆ ಇತ್ತು, ಆದರೆ ರಾತ್ರಿ ಬಂದಾಗ ಇದ್ದಿದ್ದು ವೈಬೇ ಬೇರೆ ಇತ್ತು. ಅಲ್ಲಿ ಗಾಡಿ ಒಳಗೆ ಈ ಥರ ಇರ್ತಲ್ಲ, ಇವೆಲ್ಲ ಯಾರು ಪಾರ್ಟ್ಸ್ಗಳೇನು ಕತ್ಕೊಂಡು ಹೋಗಲ್ವೇನು ಕಳ್ಳರ ಮೇಲೆ ಬಂದು ಈ ಜಾಗದಲ್ಲಿ ಭಯ ಪಡ್ತಾರಂತ ಈ ಜಾಗ ಬಂದು. ಹಿಂದೆ ನೋಡಿ ಸೀಟು ಫುಲ್ ಹಳೇದಾಗ್ಬಿಟ್ಟಿದೆ, ಕಾರ್ ಪೂರ್ತಿ. ಗೇರ್ ಲಿವರು ಬೆಳಗ್ಗೆ ತೋರಿಸಿದ್ನಲ್ಲ ನಿಮಗೆ, ಇದು ಸ್ಟೇರಿಂಗ್ ಫುಲ್ಲು ಜಾಮ್ ಆಗಿದೆ ಗುರು, ರೊಟೇಟೇ ಆಗ್ತಿಲ್ಲ. ಇನ್ನೆಷ್ಟು ಹಳೇದಂತ ಯೋಚನೆ ಮಾಡಿ ನೀವು. ಇದೇನಾದ್ರು ವರ್ಕ್ ಆಗುತ್ತಾ? ಇಲ್ಲ. ಸ್ವಲ್ಪ ನಾಯಿ ಕೂಗಾಡ್ತಿದಬೇಕು. ಸುಮಾರು ವರ್ಷ ಆಗಿದೆ ಗುರಿ ಕಾರ್ ಇಲ್ಲಿದ್ದು, ಹಂಗಾಗಿ ಫುಲ್ಲು ರಸ್ಟ್ ಹಿಡ್ದೋಗಿದೆ ಗಾಡಿ. ಒಂಚೂರಿ ದಮ್ಮಿಲ್ಲ ಈ ಗಾಡಿ. ಟೈರೆಲ್ಲ ಫುಲ್ ಫ್ಲಾಟ್ ಆಗಿ ಫುಲ್ ಬ್ಯಾನೆಟ್ಟೆಲ್ಲ ಕಿತ್ಕೊಂಡ್ಬರ್ತಾಯಿದೆ ಯಾಕೋ ಬ್ಯಾನೆಟ್ಟಿದು. ಗಾಡಿ ಮಾತ್ರ ಹಳೆ ಬ್ರ್ಯಾಂಡ್ ಅಲ್ವಾ, ಸೈಕಾಗಿರುತ್ತೆ ನೋಡೋಕ್ಕೆ. ಇಂಥ ಜಾಗಕ್ಕೆ ಬಂದಾಗ ನಮಗೆ ಸಣ್ಣ ಪುಟ್ಟದ್ದು ಹೆವಿ ಶಬ್ದ ಕೇಳುತ್ತೆ, ಸಣ್ಣದಾಗಿರೋ ಶಬ್ದ ಹೆವಿ ದೊಡ್ಡದಾಗಿ ಕೇಳೋ ಥರ ಆಗಿ ಭಯ ಆಗುತ್ತೆ ಸ್ವಲ್ಪ. ಆದರೆ ಸ್ವಲ್ಪ ವಿಲ್ ಪವರ್ ಗಟ್ಟಿ ಇರಬೇಕಷ್ಟೇ, ನಮಗೆ ಯಾವುದೇ ರೀತಿ ಹೆದರಿಕೆ ಆಗೋಲ್ಲ. ನಮ್ಮ ಆತ್ಮಸ್ಥೈರ್ಯನ ಗಟ್ಟಿ ಇಟ್ಕೊಂಡ್ರೆ ನಮಗೆ ಹೊರಗಡೆ ಏನಾದರೂ ನಮಗೆ ಭಯ ಫೀಲ್ ಆಗೋಲ್ಲ, ಆರಾಮಾಗಿ ನಾವು ಬರ್ಬೋದಿಲ್ಲ. ಅನ್ವಾಂಟೆಡ್ ಶಬ್ದ ಸ್ಟಾರ್ಟಿಂಗೇ ಹೆವಿ ಬರ್ತಾಯಿದೆ ನನಗೆ, ಮೇಲಿಂದ ಏನೋ ಬೀಳೋ ಥರ ಪಕ್ಷಿ ಶಬ್ದಗಳು ಮಾತ್ರ. ಬಾವಲಿ ಇದೆ ಇಲ್ಲಿ, ಹಂಗಾಗಿ ದೇವರೇ ನೀನೇ ಕಾಪಾಡಬೇಕು. ಬೆಳಿಗ್ಗೆ ಬಂದಾಗ ಮನೆಯಿಂದ ಏನಿತ್ತು ಅಂತ ನಾವು ಕರೆಕ್ಟಾಗಿ ನೋಡಲಿಲ್ಲಲ್ಲ. ನಂಗೆ ಸ್ವಲ್ಪ ಧೈರ್ಯ ಏನಂದರೆ, ಈ ಜಾಗ ಇರೋದು ಮೇನ್ ರೋಡಲ್ಲಿ, ಮೇನ್ ರೋಡ್ ಪಕ್ಕದಲ್ಲಿ ಬಿಲ್ಡಿಂಗ್ ಇರೋದು. ಗೈಸ್ ಹೊರಗಡೆ ಎಲ್ಲ ನಿಮಗೆಲ್ಲ ಆದಷ್ಟು ಬೆಳಗ್ಗೆ ಏನಿದೆ ಅದನ್ನೇ ಮತ್ತೆ ರಿಟರ್ನ್ ತೋರಿಸ್ತೀನಿ. ನೈಟ್ ಟೈಮಿಗೆ ನೋಡಿ ಆಲ್ಮೋಸ್ಟು 11:15 ಆಗ್ತಾಯಿದೆ ಟೈಮು. ಇನ್ನೇನಿದ್ರೆ ನಾವು ಒಳಗೆ ಹೋಗ್ಬೇಕಷ್ಟೇ. ಒಳಗೋಗಿ ನಮ್ಮ 24 hours ಚಾಲೆಂಜ್ನ ನೋಡೋಣ ಏನಾಗುತ್ತೆ ಅಂತ. ಒಳಗೆ ಹೋದಾಗಿರೋದು ಮೇಯ್ನಾಗಿ. ಫ್ರೆಂಡ್ ಬರ್ತೀನಿ ಅಂದು ಬರ್ದಲೇ ಇದ್ದಿದ್ದ ಕಾರಣದಿಂದ ನಾನೇ ಮನೆಯೊಳಗೆ ಹೋಗ್ತೀನಿ. ಹಗಲೊತ್ತು ಎಕ್ಸ್ಪ್ಲೋರ್ ಮಾಡ್ದಲೇ ಇದ್ದಿದ್ದ ರೂಮ್ನಲ್ಲಿ ಇರೋಣ ಅಂತ ಡಿಸೈಡ್ ಮಾಡ್ತೀನಿ. ರೂಮ್ ಪೂರ್ತಿ ಒಂಥರ ತುಂಬಾ ಬ್ಯಾಡ್ ಸ್ಮೆಲ್ ಬರ್ತಾಯಿದೆ ಮಾತ್ರ. ಗೋಡೆ ಎಲ್ಲ ಇನ್ನೇನು ಮುರ್ದಿ ಸ್ಟೇಜಲ್ಲಿದೆ ಇದು ನೋಡೋಕ್ಕೆ. ಇದು ಬಚ್ಚಲ್ ರೂಮ, ಸ್ನಾನ ಮಾಡೋದಕ್ಕೆ ಈ ಥರ ನೋಡಿ. ಇಲ್ಲೂ ಬಿಟ್ಟಿಲ್ಲ, ಇಲ್ಲೂ ಗಿಡ ಬೆಳೆದ್ಬಿಟ್ಟಿದೆ ನೋಡಿ. ಟಾಪ್ ಪೂರ್ತಿ ಎಲ್ಲ ಉದ್ರಿ ಬಿದ್ದೋಗ್ಬಿಟ್ಟಿದೆ, ಅಂಚು ಗಿಂಚೆಲ್ಲ. ಇಲ್ಲಿ ಶೀಟ್ ಹಾಕಿದ್ದಾರೆ, ಇದು ಅಂಚು.
ಅಂಚೆಲ್ಲ ಮುರಿದೋಗ್ಬಿಟ್ಟಿದೆ. ಭಯ ಆಗ್ತದೆ ಹೆವಿ. ಭಯ ಅಂತಲ್ಲ, ಯಾವ್ದಾದ್ರು ಇನ್ಸೆಕ್ಟ್ಸ್ ಆಗುತ್ತೆ ಅಂತ ಒಂದು ಅದ್ರ ಬಗ್ಗೆ ಒಂದು ಸ್ವಲ್ಪ ಭಯ ಆಗ್ತಿದೆ, ಅಷ್ಟು ಬಿಟ್ಟರೆ ಬೇರೆ ಯಾವ ಥರನೂ ಇಲ್ಲ. ಪ್ರತಿಯೊಂದು ರೂಮ್ನು ಎಕ್ಸ್ಪ್ಲೋರ್ ಮಾಡಾದ್ಮೇಲೆ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಅನ್ಕೊಂಡಾಗೆ ಈ ಚಾಲೆಂಜ್ ಅಷ್ಟು ಈಸಿ ಇರಲಿಲ್ಲ, ಯಾಕಂದರೆ ತುಂಬ ಹಳೆ ಮನೆ ಆಗಿದ್ರಿಂದ ಈ ಜಾಗದಲ್ಲಿ ತುಂಬ ಸೊಳ್ಳೆಗಳಿದ್ದಿದ್ದರಿಂದ ನನಗೆ ತುಂಬ ಹಿಂಸೆ ಆಗ್ತಾ ಇತ್ತು. ಗಾಯ್ಸ್, ಇನ್ನು 1 ಅವರ್ ಇದೆ ಅಷ್ಟೇ ನನ್ನ ಚಾಲೆಂಜ್ನ ಕಂಪ್ಲೀಟ್ ಮಾಡೋಕ್ಕೆ. ಆದರೆ ನಾನು ಈ ರಿಸ್ಕ್ನ ಇನ್ನು ಮುಂದೆ ತೊಗೊಳಕ್ಕೆ ರೆಡಿ ಇಲ್ಲ, ಯಾಕಂದರೆ ಸೊಳ್ಳೆಗಳು ತುಂಬಾ ಇದೆ ಇಲ್ಲಿ. ಆಲ್ರೆಡಿ ನನ್ನ ಬಾಡಿ ಪೂರ್ತಿ ಸೊಳ್ಳೆಗಳು ಕಚ್ಚಿ ಅದರಿಂದ ಮಾರ್ಕ್ಗಳಂತೂ ಸುಮಾರಾಗಿದೆ. ಹಾಗಾಗಿ ನಾಳೆ ದಿನ ಹೆಲ್ತ್ ಇಶ್ಯೂಸ್ ಆದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಈ ಚಾಲೆಂಜ್ನ ಇಲ್ಲಿಗೆ ನಿಲ್ಲಿಸ್ತಿದ್ದೀನಿ. ಟೈಮ್ ಇರೋದು ಆಲ್ಮೋಸ್ಟ್ ನಾನು 5 ಗಂಟೆ ತನಕ ಇರ್ತೀನಿ ಅಂತ ಹೇಳಿದೆ. ನಾನು 4 ಗಂಟೆ 3:45 4 ಗಂಟೆ ಆಗ್ತಾ ಬರ್ತಾಯಿದೆ. ಪರವಾಗಿಲ್ಲ, ಈ ಚಾಲೆಂಜ್ನ ಇಲ್ಲಿಗೆ ನಿಲ್ಲಿಸ್ತೀನಿ. ವಿಡಿಯೋ ಇಷ್ಟ ಆದರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸ್ಪೆಷಲ್ ವಿಡಿಯೋಗಳು ನಿಮ್ಗೆ ಏನಾದ್ರು ಬೇಕು ಅಂದರೆ ನನ್ನ ಚಾನಲ್ನ ಫಾಲೋ ಮಾಡಿ. ಬಾಡಿ ಹೆವಿ ಪೇಯ್ನ್ ಆಗ್ತಾಯಿದೆ. ನಾನು ಅನ್ಕೊಂಡು ಬಂದಿದ್ದೇ ಬೇರೆ, ಆದರೆ ಇಲ್ಲಿ ಏನೂ ಇರಲಿಲ್ಲ ಎಕ್ಸೆಪ್ಟ್ ಡಾರ್ಕ್ನೆಸ್. ಮನೆ ಖಾಲಿ ಇರೋದ್ರಿಂದ ಜನಗಳ ಊಹಾಪೋಹ ಮಾತುಗಳಿದೆ ಬಿಟ್ಟರೆ ಬೇರೆ ಏನಿಲ್ಲ.